ನಮಸ್ಕಾರ. ಇವತ್ತಿನ ವಿಡಿಯೋದ ವಿಷಯ ಕಹಿ ಸುದ್ದಿ. ಈ ವರ್ಷ ಮಳೆಯ ಕೊರತೆ ? 2023ರ ಮಾರುಕಟ್ಟೆ ಭವಿಷ್ಯ ಏನು? ? ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಭಾರತೀಯ ಷೇರು ಮಾರುಕಟ್ಟೆ ಕಳೆದ 3 ದಿನದಿಂದ ಸತತವಾಗಿ ಕೆಳಗೆ ಬೀಳ್ತಾ ಇದೆ. ನಿಫ್ಟಿ 3%ಗಿಂತ ಕೆಳಗೆ ಬಿದ್ದಿದೆ. ಸದ್ಯದಲ್ಲಿ ನಿಫ್ಟಿ 200 ಡೇಸ್ ಮೂವಿಂಗ್ ಆವರೇಜ್ಗಿಂತ ಸ್ಲೈಟ್ಲಿ ಮೇಲೆ ಇದೆ. ಅಂದರೆ ನಿಫ್ಟಿಗೆ ಸಪೋರ್ಟ್ ಇರೋದು ಲಾಂಗ್ ಟರ್ಮ್ ಅಲ್ಲಿ 200 ಡೇಸ್ ಮೂವಿಂಗ್ ಆವರೇಜ್. ಅಕಸ್ಮಾತ್ 200 ಡೇಸ್ ಮೂವಿಂಗ್ ಆವರೇಜ್ಗಿಂತ ನಿಫ್ಟಿ ಏನಾದರೂ ಕೆಳಗೆ ಬಿದ್ದರೆ ಇನ್ನೂ ಕೆಳಗೆ ಹೋಗುವ ಸಾಧ್ಯತೆಗಳು ಜಾಸ್ತಿ ಆಗಿವೆ. ಸದ್ಯಕ್ಕೆ ನಿಮ್ಮ ಮಟ್ಟಿಗೆ 200 ಡೇಸ್ ಗ್ರಾಫ್ ಆಫ್ ದ ನಿಫ್ಟಿ 50 ಇಂಡೆಕ್ಸ್ ಅನ್ನು ಇಟ್ಟಿದ್ದೇನೆ. ದಯವಿಟ್ಟು ನೋಡಿ ಯಾವ ರೀತಿ ರೆಡ್ ಲೈನಿಗೆ ಹತ್ರ ಬರ್ತಾ ಇದೆ. ಅಂದ್ರೆ 17,368 ಲೆವೆಲ್ ಅಲ್ಲಿ ನಿಫ್ಟಿ ಏನೋ ಕೆಳಗೆ ಬರ್ತಾ ಇದೆ. ಆದರೆ ಅದಲ್ಲದೇನೆ ಬೇಕಾದಷ್ಟು ಅನಿಶ್ಚಿತತೆ ಮತ್ತು ನೆಗೆಟಿವ್ ನ್ಯೂಸ್ ಇದೆ. ಗ್ಲೋಬಲ್ ಎಕಾನಮಿಕ್ ಸ್ಲೋ ಡೌನ್ ಇದೆ. ಮತ್ತೆ ಇನ್ನೊಂದು ದೊಡ್ಡ ನೆಗೆಟಿವ್ ನ್ಯೂಸ್ ಏನಂತಂದ್ರೆ ಈ ವರ್ಷ ಇಂಡಿಯನ್ ಎಕಾನಮಿಗೆ ಒಂದಷ್ಟು ಪೆಟ್ಟು ಬೀಳುವ ಸಾಧ್ಯತೆಗಳಿದಾವೆ ಬಿಕಾಸ್ ಆಫ್ ಎಲ್ ನೀನೋ ಇಫೆಕ್ಟ್. ಎಲ್ ನೀನೋ ಅಂತಂದ್ರೆ ಒಂದು ತರದ ಕ್ಲೈಮೇಟ್ ಪ್ಯಾಟರ್ನ್ ಮತ್ತೆ ಅನ್ಯೂಶುವಲ್ ವಾರ್ಮಿಂಗ್ ಆಫ್ ಸರ್ಫೇಸ್ ವಾಟರ್ಸ್ ರಿಸಲ್ಟಿಂಗ್ ಇನ್ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ದ ಮಾನ್ಸೂನ್ ಸಿಸ್ಟಮ್ ಆಫ್ ಎ ಕಂಟ್ರಿ. ಎಲ್ ನೀನೋ ಈಗಾಗಲೇ ಅದರ ಪ್ರೆಸೆನ್ಸ್ ಅನ್ನು ತೋರಿಸ್ತಾ ಇದೆ. ಹೇಗೆ ಅಂತಂದ್ರೆ ಭಾರತದಲ್ಲಿ ಮತ್ತು ಹಲವು ಪ್ರದೇಶಗಳಲ್ಲಿ ಟೆಂಪರೇಚರ್ ಫೆಬ್ರವರಿ ತಿಂಗಳಲ್ಲೇ ಜಾಸ್ತಿ ಆಗ್ಬಿಟ್ಟಿದೆ. ನಾರ್ಮಲಿ ಭಾರತದಲ್ಲಿ ಉಷ್ಣಾಂಶ ಜಾಸ್ತಿ ಆಗೋದು ಏಪ್ರಿಲ್ ಮೇ ಸೀಸನ್ ಅಲ್ಲಿ. ದ US ನ್ಯಾಷನಲ್ ಓಷಿಯಾನಿಕ್ ಅಟ್ಮಾಸ್ಫಿಯರಿಕ್ ಅಡ್ಮಿನಿಸ್ಟ್ರೇಷನ್ ಅವರು ಭವಿಷ್ಯ ನುಡಿದಿದ್ದಾರೆ. ಎಲ್ ನಿನೋ ಎಫೆಕ್ಟ್ ಈ ವರ್ಷ ಜನರಿಗೆ ಕಾಣಿಸಬಹುದು. ಅಂದರೆ ಈ ವರ್ಷ ದೇರ್ ಮೇ ಬಿ ರೆಡ್ಯೂಸ್ ರೈನ್ಫಾಲ್ ಇನ್ ಮೆನಿ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಇನ್ಕ್ಲೂಡಿಂಗ್ ಇಂಡಿಯಾ. ಕಳೆದ 3 ವರ್ಷದಿಂದ ಲಾ ನೀನಾ ಇಫೆಕ್ಟ್ ಇತ್ತು. ಅಂದರೆ ಎಕ್ಸೆಸ್ ರೈನ್ಫಾಲ್ ವಾಸ್ ಎಕ್ಸ್ಪೆಕ್ಟೆಡ್. ಬಿಲೋ ಆವರೇಜ್ ರೈನ್ಫಾಲ್ ಅಂತಂದ್ರೆ ಬೇಕಾದಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಗ್ರಿಕಲ್ಚರಲ್ ಸೆಕ್ಟರ್ ಮತ್ತು ಓವರ್ ಆಲ್ ಇಂಡಿಯನ್ ಎಕಾನಮಿಗೆ. ಭಾರತದಲ್ಲಿ 58% ಜನ ಏನಿದ್ರು ತಮ್ಮ ಆದಾಯವನ್ನು ಪಡೆಯುವುದು ಅಗ್ರಿಕಲ್ಚರ್ ಇಂದ. ಅಲ್ಲದೆ ಅಗ್ರಿಕಲ್ಚರಲ್ ಡಿಪೆಂಡೆಂಟ್ ಷೇರುಗಳು ಕೂಡ ಬೇಕಾದಷ್ಟಿವೆ. FMCG, ಶುಗರ್, ಕೆಮಿಕಲ್ಸ್, ಫರ್ಟಿಲೈಸರ್ಸ್ ಇತ್ಯಾದಿ. ಮತ್ತೆ ಮುಂದಿನ ದಿನಗಳಲ್ಲಿ FMCG ಕಂಪನಿಗಳಿಗೆ ಹಣ ಹರಿದು ಬರಬೇಕು ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿ ರೈತರ ಜೇಬಿನಲ್ಲಿ ಹಣ ಓಡಾಡಬೇಕು. ಆವಾಗ ಅವರ ಟರ್ನ್ ಓವರ್ ಮೇಲಕ್ಕೆ ಹೋಗುತ್ತೆ. ಮಹಾರಾಷ್ಟ್ರ ಗವರ್ಮೆಂಟ್ ಅವರ ವರದಿಯ ಪ್ರಕಾರ ಈಗಾಗಲೇ ಅವರು ಎಲ್ಲರಿಗೂ ತಿಳಿಸಿದ್ದಾರಂತೆ ಮುಂದಿನ ವರ್ಷ ಒಂದು ತರದ ಕ್ಷಾಮದ ವಾತಾವರಣ ಇರಬಹುದು ಅಂತ. ಮತ್ತೆ ಭಾರತದ ಇಂಡಿಯಾ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರ ಪ್ರಕಾರ ಎಲ್ ನೀನೋ ಒಂದು ಮೇಜರ್ ಪ್ಯಾರಾಮೀಟರ್ ಮಾನ್ಸೂನ್ ನಾರ್ಮಲ್ ಇರಲಿಕ್ಕೆ ಅಥವಾ ಬಿಲೋ ನಾರ್ಮಲ್ ಇರಲಿಕ್ಕೆ. ಮತ್ತೆ ಅದೊಂದು ಅರ್ಲಿ ಪ್ರಿಡಿಕ್ಷನ್ ಆಗುತ್ತೆ ಈಗ ಮಾಡಿದ್ರೆ. ಮತ್ತು ಕರೆಕ್ಟ್ ಆಗಿರೋ ಪ್ರಿಡಿಕ್ಷನ್ ಅನ್ನು ಇಷ್ಟು ಬೇಗ ಮಾಡ್ಲಿಕ್ಕಾಗಲ್ಲ. ಏನಿದ್ರು ಏಪ್ರಿಲ್ ತಿಂಗಳಲ್ಲಿ ಎಲ್ ನೀನೋ ಇದೆಯೋ ಇಲ್ಲವೋ ಅಂತ ನಾವು ಕರೆಕ್ಟ್ ಆಗಿ ಹೇಳಬಹುದು ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯದ ಮಟ್ಟಿಗೆ ಕೆಳಕ್ಕೆ ಬೀಳುತ್ತಿರುವ ಭಾರತೀಯ ಷೇರು ಮಾರುಕಟ್ಟೆಗೆ ಯಾವುದೇ ಪಾಸಿಟಿವ್ ನ್ಯೂಸ್ ಇಲ್ಲ ಮಾರುಕಟ್ಟೆಯಲ್ಲಿ ಷೇರುಗಳನ್ನು ಮೇಲಕ್ಕೆ ಎತ್ಕೊಂಡು ಹೋಗ್ಲಿಕ್ಕೆ. ಆದ್ದರಿಂದ ಒಂದು ಗುಡ್ ಚಾನ್ಸ್ ಅಂಡ್ ಪ್ರಾಬಬಿಲಿಟಿ ಏನಿದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ 200 ಡೇಸ್ ಮೂವಿಂಗ್ ಆವರೇಜ್ ಏನಾದರೂ ಬ್ರೇಕ್ ಆಗಿ ಮಾರುಕಟ್ಟೆ ಕೆಳಗೆ ಬಿದ್ದರೆ ಇನ್ನೊಂದಷ್ಟು ಕೆಳಗೆ ಹೋಗುವ ಚಾನ್ಸಸ್ ಇದೆ. 2023 ಒಂದು ತರ ಟೆಸ್ಟಿಂಗ್ ಇಯರ್ ಹೂಡಿಕೆದಾರರಿಗೆ. ಯಾರಲ್ಲಿ ಒಳ್ಳೆಯ ಮೈಂಡ್ ಸೆಟ್ ಇದೆ, ಯಾರಲ್ಲಿ ಡಿಸಿಪ್ಲಿನ್ ಇದೆ, ಯಾರಲ್ಲಿ ತಾಳ್ಮೆ ಇದೆ ಅವರು ಮಾತ್ರ ಮುಂದಕ್ಕೆ ಹೋಗ್ತಾರೆ. ಕಾದು ನೋಡಬೇಕಾಗಿದೆ. ಅಲ್ಲದೆ ಇನ್ಫಾರ್ಮ್ಡ್ ಅಂಡ್ ಸ್ಮಾರ್ಟ್ ಇನ್ವೆಸ್ಟರ್ಸ್, ಸ್ಪೆಷಲಿ ದ ನ್ಯೂ ಇನ್ವೆಸ್ಟರ್ಸ್, ಶುಡ್ ಮೇಕ್ ಯೂಸ್ ಆಫ್ ಎನಿ ಆಪರ್ಚುನಿಟಿ ದಟ್ ಸ್ಟಾಕ್ ಮಾರ್ಕೆಟ್ ಪ್ರೊವೈಡ್ಸ್ ಟು ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್. ಇದನ್ನು ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಇದ್ದೇವೆ. ಅಂದರೆ ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರ ತಗೊಂಡವ್ರಿಗೆ ಎಲ್ಲರಿಗೂ ಹೇಳ್ತಾ ಇರೋದು, ದಯವಿಟ್ಟು ನಿಮ್ಮಲ್ಲಿ ತಾಳ್ಮೆ ಇರಲಿ. ತಗೊಳ್ತಾ ಹೋಗಿ ಎಂದಿದ್ದರೂ ಒಂದು ದಿನ ಷೇರು ಮಾರುಕಟ್ಟೆ ಮೇಲಕ್ಕೆ ಹೋಗುವಂತಹದ್ದೇ. 20,000, 21,000, 22,000 ನಿಫ್ಟಿ ಬಹುಶಃ 1, 2, 3 ವರ್ಷದಲ್ಲಿ ಹೋದ್ರೂ ಏನೂ ತೊಂದರೆ ಇಲ್ಲ.
ಅಷ್ಟೊತ್ತಿಗಾಗಲೇ ನಿಮ್ಮ ಷೇರುಗಳು ಆಲ್ಮೋಸ್ಟ್ 50%ಗಿಂತ 100% ಅಪ್ರಿಸಿಯೇಷನ್ ಅನ್ನು ಕಂಡಿರುತ್ತವೆ. ಅದೇ ಹಣವನ್ನು ನೀವು ಬ್ಯಾಂಕ್ನಲ್ಲಿಟ್ಟರೆ ನಿಮಗೆ ಸಿಕ್ಕೋದು 6-7%. ಅದಕ್ಕಿಂತ ಜಾಸ್ತಿ ಷೇರು ಮಾರುಕಟ್ಟೆಯಲ್ಲಿ ದೀರ್ಘಾವಧಿಯಲ್ಲಿ ಸಿಗುತ್ತೆ ಅಂತ ನಿಮಗೂ ತಿಳಿದಿದೆ. ಆದ್ದರಿಂದ ಯಾರಿಗೆ ಷೇರು ಮಾರುಕಟ್ಟೆಯಲ್ಲಿ ಒಳ್ಳೆಯ ಜ್ಞಾನ ಇದೆ, ತಾಳ್ಮೆ ಇದೆ, ಡಿಸಿಪ್ಲಿನ್ ಇದೆ, ಅವರು ಮುಂದಿನ ದಿನಗಳಲ್ಲಿ ಜಾಸ್ತಿ ಪ್ರಾಫಿಟ್ ಅನ್ನು ಮಾಡಿಕೊಳ್ಳುವುದರಲ್ಲಿ ಎರಡು ಮಾತಿಲ್ಲ. ಆದರೆ ಮಿನಿಮಮ್ 5 ವರ್ಷ ನಿಮ್ಮ ಹೂಡಿಕೆ ಹಾಗೆ ಇರಬೇಕಾಗುತ್ತೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಭವಿಷ್ಯ ಏನು? ನಿಫ್ಟಿ 50 2023 ಕ್ಯಾಲೆಂಡರ್ ಇಯರ್ ಅಲ್ಲಿ ಹೇಗಿರಬಹುದು? 4 ಆಯ್ಕೆಗಳನ್ನು ಕೊಟ್ಟಿದ್ದೇನೆ. ನಿಫ್ಟಿ 15% ಮೇಲಕ್ಕೆ ಹೋಗ್ಬೋದು, ಇಲ್ಲ 0ಯಿಂದ +15% ವರೆಗೂ ಇರ್ಬೋದು, ಇಲ್ಲ 0ಯಿಂದ -15 ವರೆಗೂ ಕೆಳಗೆ ಬೀಳ್ಬೋದು, ಇಲ್ಲ ನಿಮ್ಮ ಪ್ರಕಾರ ನಿಫ್ಟಿ 15%ಗಿಂತ ಜಾಸ್ತಿ ಬೀಳಬಹುದು 2023ರಲ್ಲಿ. ಯಾವುದು ಆಯ್ಕೆ ಅಂತ ಅದನ್ನು ದಯವಿಟ್ಟು ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ನಾವು ನಿಮಗೆ ಬಹಳ ವರ್ಷಗಳಿಂದ ಈ ಉಚಿತ ಸೇವೆಯನ್ನು ಕೊಡ್ತಾ ಇದ್ದೇವೆ. ಫೈನಾನ್ಷಿಯಲ್ ಅವೇರ್ನೆಸ್ ಬಗ್ಗೆ ನಾವು ಮಾಡಿದ ಕೆಲಸ ಚೆನ್ನಾಗಿದೆ, ನೀವು ಮೆಚ್ಕೋತಾ ಇದ್ದೀರಿ ಅಂತಂದ್ರೆ ಒಂದೇ ಒಂದು ಕೆಲಸ ಮಾಡಬೇಕು, ವಿಡಿಯೋನ ಕನಿಷ್ಠ 50 ಜನರಿಗಾದರೂ ಫಾರ್ವರ್ಡ್ ಮಾಡಿ. ಅವರು ಕೂಡ ವಿಡಿಯೋನ ನೋಡಿದ್ರೆ ನಮಗೂ ಸಂತೋಷ, ದೇಶಕ್ಕೂ ಒಳ್ಳೆಯದು. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.